ಇನ್ನು ಗದಗದ ಲಕ್ಕುಂಡಿಯಲ್ಲಿ ಮುಂದುವರೆದಂಥ ಉತ್ಖನನ. ಲಕ್ಕುಂಡಿಯಲ್ಲಿ ಶಿವಲಿಂಗ ಪೀಠದ ಈ ಪ್ರಾಶಾವಶೇಷ ಪತ್ತೆಯಾಗಿದೆ. ಒಡೆದ ಮಣ್ಣಿನ ಮಡಕೆಯ ಚೂರುಗಳು ಕೂಡ ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಸದ್ಯಕ್ಕೆ ಸತತವಾಗಿ ಉತ್ಖನನ ಕಾರ್ಯ ಮುಂದುವರಿಯುತ್ತಿದೆ. ಒಡೆದ ಮಣ್ಣಿನ ಮಡಕೆಯ ಚೂರುಗಳು ಪತ್ತೆಯಾಗಿವೆ. ಕುತೂಹಲದಿಂದ ಸಂಗ್ರಹ ಮಾಡ್ತಿರುವಂತಹ ಕಾರ್ಮಿಕರು ವೀಕ್ಷಣೆಗೆ ಅವಕಾಶ ನೀಡುವಂತೆ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ನಮಗೂ ಸ್ವಲ್ಪ ಅವಕಾಶ ಕೊಡಿ, ನಾವು ನೋಡಬೇಕು ಅಂತ. ಆದ್ರೆ ಇಲ್ಲ, ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಲಾಗ್ತಿದೆ. ಮಡಕೆ ಸಿಕ್ಕಿದ ಕೂಡಲೇ ಸಾಮಾನ್ಯವಾಗಿ ಅನ್ಸೋದು ಒಳಗಡೆ ಏನಾದ್ರು ಚಿನ್ನದ ಕಾಯಿನ್ ಏನಾದರೂ ಇದೆಯಾ, ಏನಾದರೂ ಇರ್ಬೋದಾ ಅಂತ ಆ ಥರ ಕುತೂಹಲದಲ್ಲಿ ನೋಡ್ತಿದ್ದಾರೆ. ಸೊ ಗ್ರಾಮಸ್ಥರು ನಮಗೂ ಬಿಡ್ರಿ ಸ್ವಾಮಿ, ನಾವು ನೋಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ವಿಡಿಯೋ ಚಿತ್ರೀಕರಣ ಮಾಡೋಕೆ ಬಿಡಲ್ಲ, ಯಾರೂ ಕೂಡ ಹತ್ತಿರ ಬಂದು ನೋಡೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ಈಗ. ಸೊ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ. ನೀವೇನ್ರಿ ನಮ್ಮೂರಿಗೆ ಬಂದು ನಮಗೆ ನೋಡೋಕೆ ಬಿಡಲಿಲ್ಲ ಅಂತಂದರೆ ಯಾವ ಥರ ಇದು? ನಾವಿಲ್ಲೇ ಹುಟ್ಟು ಬೆಳೆದಂಥವ್ರು, ನಮ್ಗೆ ಯಾಕೆ ಅವಕಾಶ ಇಲ್ಲ ಅಂತ ಕೇಳ್ತಿದ್ದಾರೆ. ಸಂಜೀವ್ ಪಾಂಡ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಂಜೀವ್ ಪಾಂಡ್ರೆ, ನೀವೀಗ ಒಂದು ಸ್ಥಳದಲ್ಲೇ ಇದ್ದೀರಾ. ಸದ್ಯಕ್ಕೆ ನಾವು ನೋಡ್ತಿರೋ ಹಾಗೆ ಬೆಳಗ್ಗೆ ಕಾಣಿಸ್ತಿದ್ದಂಥ ಸ್ವಲ್ಪ ಏನು ಕುರುಹಿತ್ತು, ಅದನ್ನು ಸ್ವಲ್ಪ ಇನ್ನೂ ಮಣ್ಣು ತೆಗೆದಾಗ ಒಂದು ಪ್ರಾಪರ್ ಆದಂಥ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದು. ಜೊತೆಗೆ ಮಡಕೆಯ ಚೂರುಗಳು ಕೂಡ ಪತ್ತೆ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಉತ್ಖನನ ಕಾರ್ಯ ಹೇಗಾಗ್ತಿದೆ, ಜೊತೆಗೆ ಗ್ರಾಮಸ್ಥರು ಕೇಳ್ತಿರುವಂಥ ಪ್ರಶ್ನೆ ಏನು ಅಂತ, ನಮಗೆ ಯಾಕೆ ಅವಕಾಶ ಇಲ್ಲ ನೋಡೋದಕ್ಕೆ ಅಂತ. ಹೌದು ಅವಿನಾಶ್, ಏನು ನಿನ್ನೆಯಿಂದ ಉತ್ಖನನ ಕಾರ್ಯ ಆರಂಭ ಆಗ್ತಾಯಿದೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಕುತೂಹಲ ಇದೆ, ಜನರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ. ಹೀಗಾಗಿ ನೋಡೋಕ್ಕೆ ಅವರು ಕೂಡ ಸಾಕಷ್ಟು ಮುಗಿಬಿದ್ದರು. ನಿನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೋಡಿದರು. ಆದರೆ ಇವತ್ತು ಜಿಲ್ಲಾಧಿಕಾರಿಗಳ ನಿರ್ಬಂಧ ಹೇಳಿದ ಬಳಿಕ ಈ ಒಂದು ಉತ್ಖನನ ನಡೆಯುವ ಸ್ಥಳಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಹೀಗಾಗಿ ಅದೇ ಈಗ ಗ್ರಾಮಸ್ಥರಿಗೆ ಈಗ ವಾಗ್ವಾದಕ್ಕೆ ಕಾರಣ ಆಗಿದ್ದು. ಯಾಕೆಂತಂದರೆ ನಾವು ಕೂಡ ನಮ್ಮೂರು ಏನು ಐತಿಹಾಸಿಕ ಸ್ಥಳ, ನಮ್ಮೂರು ಉತ್ಖನನ ನಡೀತಾ ಇದೆ, ಅದು ಏನದು ನಾವು ನೋಡಬೇಕು ಅನ್ನೋದು ಕೂಡ ಜನರು ಸಾಕಷ್ಟು ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತಡೆಯುವಂಥ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ಕೂಡ ನಡೆಯಿತು. ಈ ನಡುವೆ ಉತ್ಖನನ ಕಾರ್ಯ ಏನು ಆರಂಭ ಆಗಿದೆ. ಈಗ ಉತ್ಖನನ ಸ್ಥಳದಲ್ಲಿ ನಾವು ಇದನ್ನು ನೋಡ್ಬೋದು. ಈಗಾಗಲೇ ಈ ಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಬೆಳಗ್ಗೆ ಕೂಡ ಒಂದು ಏನು ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಅದು ಕೂಡ ಶಿವಲಿಂಗ ಪೀಠದ್ದು ಅಂತೇಳಿ ಹೇಳಲಾಗ್ತದೆ. ಅದು ಕೂಡ ಈಗ ಮೇಲೆ ತೆಗೆಯುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈ ನಡುವೆ ಈ ಒಂದು ಪುಟ್ಟಿದೆ, ಕೆಂಪು ಬಣ್ಣಿನ ಒಂದು ಪುಟ್ಟಿದೆ. ಅದರಲ್ಲಿ ಕೂಡ ಏನು ಮಡಿಕೆ ಚೂರುಗಳು ಕೂಡ ಇದ್ದಾವೆ. ಇದು ಮಡಿಕೆ ಏನು ಅಲ್ಲಿ ಪತ್ತೆ ಆಗ್ತಿದ್ದಂತೆ ಅಲ್ಲಿ ಕಾರ್ಮಿಕರು ಕೂಡ ಸಾಕಷ್ಟು ಕುತೂಹಲದಿಂದ ಅವೆಲ್ಲ ಸಂಗ್ರಹ ಮಾಡಿ ಈ ಒಂದು ಕೆಂಪು ಬುಟ್ಟಿಯಲ್ಲಿ ಹಾಕಿದ್ದಾರೆ. ಅದು ಕೂಡ ಏನು ಹಳೆಯ ಕಾಲದ್ದು, ಈಗಿಂದು ರೀಸೆಂಟ್ಲಿದು ಅನ್ನೋದು ಕೂಡ ಈಗ ಒಂದು ಏನು ಸಂಬಂಧಪಟ್ಟ ತಜ್ಞರು ಅದು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂತಂದರೆ ಈ ಹಿಂದೆ ಕೂಡ ಮಡಿಕೆಯಲ್ಲಿ ಏನು ನಿಧಿ ಸಿಕ್ಕುವಂಥ ಉದಾಹರಣೆಗಳಿದ್ದಾವೆ. ಹೀಗಾಗಿ ಅದು ಏನು ರಾಜ ಮಹಾರಾಜರ ಕಾಲದ ಮಡಿಕೆನೋ ಅಥವಾ ಇತ್ತೀಚಿನ ದಿನಗಳಲ್ಲಿ ಇಟ್ಟಂಥ ಮಡಿಕೆನೋ ಏನೋ ಗೊತ್ತಿಲ್ಲ. ಅದು ನೋಡಿದ್ರೆ ಒಂದು ಏನು ಪುರಾತನದ ಇರ್ಬೋದೇನೋ ಅಂತ ಅನಿಸ್ತಾ ಇದೆ. ಆದರೆ ಇದು ಖಚಿತಪಡಿಸಬೇಕಾದ್ರೆ ಪುರಾತತ್ವ ಇಲಾಖೆಯವರು ಮತ್ತು ಸಂಶೋಧಕರು ತಜ್ಞರೇ ಅದನ್ನು ಹಳೆಯ ಕಾಲದ್ದು ಅಥವಾ ಈಗಿಂದು ಅನ್ನೋಂಥದ್ದು ಹೇಳಬೇಕಾಗತ್ತೆ. ಹೀಗಾಗಿ ಅವು ಕೂಡ ಈಗ ಕಾರ್ಮಿಕರು ಕೂಡ ಭಾರ ಅದೊಂದು ಮಡಿಕೆ ಸಿಕ್ಕಿದ ನಂತರ ಸಾಕಷ್ಟು ಕುತೂಹಲದಿಂದ ಅವರು ಸಂಗ್ರಹಿಸಿಟ್ಟಿದ್ದಾರೆ ನೋಡ್ಬೋದು. ಜೊತೆಗೆ ಇದೇನು ಪೀಠ ಇದೆ, ಈಗಾಗಲೇ ಅದು ಪೀಠ ಕೂಡ ತೆಗೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಒಟ್ಟಾರೆಗೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಏನು ಉತ್ಖನನ ನಡೀತಾ ಇದೆ, ಆ ಉತ್ಖನನ ನಿರಂತರ ನಡೀತಿದೆ. ಇವತ್ತು ಮೊದಲನೇ ದಿನ ಅದೇನು ಶಿವಲಿಂಗದ ಪೀಠ ಅಂತ ಹೇಳಲಾಗ್ತಿದೆ, ಅದು ಕೂಡ ಪತ್ತೆಯಾಗಿದೆ. ಈಗ ಹೊರ ತೆಗೆದ ನಂತರ ಅದು ಸಂಗ್ರಹ ಮಾಡ್ತಾರೆ. ನಾಳೆ ತಜ್ಞರು, ಪುರಾತತ್ವ ಇಲಾಖೆ ಹಿರಿಯ ಅಧಿಕಾರಿಗಳು, ತಜ್ಞರು ಬಂದು ಅದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದು ಯಾವ ಕಾಲದ್ದು, ಯಾವ ಮಹಾರಾಜರು, ಎಷ್ಟನೇ ಇಸ್ವಿ, ಎಷ್ಟನೇ ಶತಮಾನ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅವರು ತನಿಖೆ ಮಾಡಿ ಆಮೇಲೆ ಅವರು ಪಡಿಸಲಿದ್ದಾರೆ ಅಂತ ಮಾಹಿತಿ ಕೂಡ ಈಗಾಗಲೇ ಇಲ್ಲಿನ ಏನು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಡೀತಾ ಇದೆ ಉತ್ಖನನ ಕಾರ್ಯ, ಇದು ನಿರಂತರ ನಡೀತದೆ. ಈಗ ಕ್ಷಣಕ್ಕೂ ಒಂದು ಕುತೂಹಲದ ವಸ್ತುಗಳು ಸಿಲುವ ಮೂಲಕ ಜನರಲ್ಲಿ ಕೂಡ ಭಾರಿ ಕುತೂಹಲ, ನಾವು ನೋಡಬೇಕು ಅನ್ನೋ ಕುತೂಹಲ ಕೂಡ ಈಗ ಗ್ರಾಮಸ್ಥರಲ್ಲಿ ಮೂಡ್ತಾ ಇದೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಸಂಜೀವ್ ಮಾಹಿತಿಗಾಗಿ.